ಈ ಐಕರ್ಸ್ ಕ್ರಾಕ್ಸ್ ಒಳಗೆ ಇವತ್ತು ನಾವು ಒಂದೊಳ್ಳೆ ಅಟಮ್ ಬಾಂಬ್ನ ಇಟ್ಟು ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಗಾಯ್ಸ್. ಸೊ ಲಾಸ್ಟ್ ಮಾಡಿದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಬಿಡಲ್ಲ. ಸೊ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಯೂಟ್ಯೂಬ್ ಬ್ಲಾಗ್. ಇವತ್ತು ಲಾಗ್ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದರೆ, ನಾನು ನಿಮಗೆ ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ ಈ ಲಾಗಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಅದಕ್ಕೆ ಇವತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದೀನಿ. ಇವತ್ತು ಈ ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಕಂಟೆಂಟ್ ಏನಂತ ಹೇಳಿದ್ರೆ, ಹೈಕರ್ಸ್ ಕ್ರಾಕ್ಸ್ ಇದೆ. ಈ ಹೈಕರ್ಸ್ ಕ್ರಾಕ್ಸ್ ಒಳಗೆ ಇವತ್ತು ನಾವು ಒಂದೊಳ್ಳೆ ಅಟಮ್ ಬಾಂಬ್ನ ಇಟ್ಟು ಬ್ಲಾಸ್ಟ್ ಮಾಡ್ತಾಯಿದ್ದೀವಿ. ಎಷ್ಟು ಆಲ್ಮೋಸ್ಟ್ ಎಷ್ಟು ಡ್ಯಾಮೇಜ್ ಆಗುತ್ತೆ, ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಅಂತ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಿಲ್ಲ ನೋಡಿ. ಮತ್ತು ಈಗ ಈ ಲಾಗಿಗೆ ನಮ್ಮ ಹತ್ರ ಇವತ್ತು ಈ ಎಕ್ಸ್ಪೆರಿಮೆಂಟಿಗೆ ಟೀಮ್ ಎಲ್ಲ ರೆಡಿಯಾಗಿದೆ. ಇದಕ್ಕೆ ಬೇಕಾಗಿದ್ದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸುಜಿತ್ ಅಂತೇಳಿ ಈ ಎಕ್ಸ್ಪೆರಿಮೆಂಟಲ್ಲಿ ಇವತ್ತು ಇವ್ರದ್ದು ಮೇಯ್ನ್ ಪಾರ್ಟ್ ಇರುತ್ತೆ. ಮತ್ತು ಇದಕ್ಕೆ ಬೇಕಾಗಿರೋ ಸೆಟಪ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಲಾಸ್ಟ್ ತನಕ ನೋಡಿ. ಗೈಸ್ ಸತ್ತೋಗಿದೆ ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ, ಇದು ನಾವು ಒಂದು ಪ್ಲೇಯಿಂಗ್ ಗ್ರೌಂಡಲ್ಲಿ ಮಾಡ್ತಾ ಇರೋದು. ಇದನ್ನ ಯಾರು ಕೂಡ ನಿಮ್ಮ ಮನೆ ಹತ್ರ ಅಥವಾ ಎಲ್ಲೂ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಇದು ಜಸ್ಟ್ ನಾವೊಂದು ಅಂದರೆ ಏನಂತ ಹೇಳಿದ್ರೆ, ಕ್ರಾಕ್ಸ್ ಫುಲ್ಲಿ ಮೋಲ್ಡೆಡ್ ಬಂದಿರೋ ಐಟಮ್. ಅದರಲ್ಲಿ ಏನೊಂದು ಗಮ್ಮಿಂಗ್ ಇರೋಲ್ಲ, ಜಾಯಿಂಟ್ ಇರೋಲ್ಲ. ಹಾಗಾಗಿ ಅದನ್ನ ಬ್ಲಾಸ್ಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಅನ್ನೋದು ಜಸ್ಟ್ ಒಂದು ವಿಡಿಯೋ. ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಅಂತ ನೋಡೋಣ. ಕಂಡೀಷನ್ ಎಲ್ಲ ಗುಡ್ ಕಂಡೀಷನಲ್ಲಿದೆ. ಇರಲಿ, ನಿಮ್ಮದು ಅಭಿಪ್ರಾಯ ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗ್ಬೋದು? ನಮಗೆ ಗೊತ್ತಿಲ್ಲ, ನಮಗೆಲ್ಲ ಕೊಟ್ಟಿದ್ದು ಗ್ರೇಡ್. ಆದರೆ ಇಲ್ಲಿ ನಮ್ಮ 100ಗೆ ಕಂಪೇರ್ ಮಾಡಿದರೆ, ಅಕಾರ್ಡಿಂಗ್ ಟು ದಿಸ್ ಬಾಂಬ್, ಈ ಬಾಂಬ್ ಇರೋ ಸೈಜಿಗೆ, ಇದು ಬ್ಲಾಸ್ಟ್ ಆಗೋ ಟೈಪಿಗೆ ಇದು 45% ಉಡಿಸಾಗ್ಬೋದು. ಇದನ್ನ ಯೂಸ್ ಮಾಡೋ ಅಂಥ ರೀತಿಗೆ ಬಳಕೆಗೆ ಬರಲ್ಲ. ಇದು ಫುಲ್ ಹೋಗುತ್ತೆ. ಇದ್ರ ಸೋಲ್ ತುಂಬ ಚೆನ್ನಾಗಿದೆ, ಬಟ್ ಟಾಪ್ ಅಷ್ಟು ಗಟ್ಟಿ ಇಲ್ಲ. ಟಾಪ್ ಹೋಗುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಕ್ರಾಕ್ಸ್ನ ಇದೆಯಲ್ಲ, 2 years 3 years ಎಲ್ಲ ಹಿಂಗೆ ಯೂಸ್ ಮಾಡ್ತಾರೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ಒಂದು ಚೆಕ್ ಮಾಡಿ ನೋಡೋಣ. ಬಟ್ ನನ್ನ ಪ್ರಕಾರ ಏನಿಲ್ಲ ಅಂದರೆ ಒಂದು 50% ಡ್ಯಾಮೇಜ್ ಆಗುತ್ತೆ. ನನ್ನ ಪ್ರಕಾರ ಕ್ರಾಕ್ಸ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಕ್ರಾಕ್ಸ್ ಸಿಗೋದೇ ಡೌಟ್ ನನಗೆ. ಫುಲ್ಲು ನೋಡಿ ಏನಾಗುತ್ತೆ ಅಂತ ನೋಡಿ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ. ಮಾತ್ರ ಇದಕ್ಕೆಲ್ಲ ಫುಲ್ಲು ಸೆಟಪ್ ಎಲ್ಲ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ ನಿಮಗೆ ಸೈಜು ರೆಕಗ್ನೈಸ್ ಆಗ್ತಿದೆಯಾ ಇಲ್ಲ ಅಂತ, ಬಟ್ ಹ್ಯೂಜ್ ನಾಯ್ಸ್ ಬರುತ್ತೆ. ಮೇ ಬಿ ಏನಾಗುತ್ತೆ ಗೊತ್ತಿಲ್ಲ. ಕ್ರಾಕ್ಸ್ ಒಳಗಡೆ ಇಲ್ಲಿದೆ ಹೋಲ್ ಇದೆಯಲ್ಲ, ಈ ಹೋಲ್ ಒಳಗಿಂದನೇ ಒಳಗಡೆಯಿಂದ ಕಳಿಸ್ತೀನಿ. ಆ್ಯಂಡ್ ಒಳಗಡೆ ಸೆಟ್ ಮಾಡಿದೆ, ಸೆಟೆಡ್. ಸೊ ಇದ್ರದ್ದು ನಿಬ್ಬು ಬಂದುಬಿಟ್ಟು ತುಂಬ ಶಾರ್ಟ್ ಇರೋದ್ರಿಂದ ಇದಕ್ಕೆ ಹನುಮಂತನ ಬಾಲನ್ನು ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಇದನ್ನ ಏನು ನಾವೀಗ ಕ್ರಾಕ್ಸ್ನ ಬ್ಲಾಸ್ಟ್ ಮಾಡ್ತಿದ್ದೀವಿ, ಇದನ್ನ ನಾವು ಒಟ್ಟು 3 ಆ್ಯಂಗಲಿಂದ ಶೂಟ್ ಇಡ್ತಾ ಇದ್ದೀವಿ. ಒಂದು ಬಂದು ಇಲ್ಲಿಂದ ಇಟ್ಟಿದ್ದೀವಿ, ಈ ಆ್ಯಂಗಲಿಂದ. ಇನ್ನೊಂದು ಬಂದು ಈ ಕಡೆ ಸೈಡ್ ಇಟ್ಟಿದ್ದೀವಿ. ಎರಡು ಕೂಡ ನಿಮಗೆ ಕ್ಲಿಯರ್ ಶಾರ್ಟ್ಸ್ ಮತ್ತು ಫುಲ್ ಒಂದು ನಿಮಗೆ ಕ್ಲಾರಿಟಿಯಾಗಿ ಸಿಗಲಿ ಅಂತ. ಮತ್ತು ಒಂದು ನಾವು ಮೇಯ್ನ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಇನ್ನೇನೀಗ ಹಚ್ಚಿಸ್ತೀವಿ. ಬಟ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಯಾ ಓಕೆ. ಅದಿಲ್ಲ ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಟಬೇಕು ಇವನಿಗೆ. ಗೈಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ನೋಡಿ, ಲಾಸ್ಟ್ ತನಕ ನೋಡಿ. ಒಳ್ಳೊಳ್ಳೆ ನಿಮಗೆ ನೋಡೋಣ ರಿಸಲ್ಟ್ ಏನು ಬರುತ್ತೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಅದೊಂದು 50% ಸ್ಮ್ಯಾಶ್ ಆಗಿ ಹೋಗುತ್ತೆ. ಹೆವಿ ಪವರ್ ಇದೆ ಅದು. ನಾರ್ಮಲ್ ಗ್ರೀನ್ ಆದರೆ ನಿಮಗೆ ಒಂದು ಲೆವೆಲ್ಲಿಗೆ ಸೌಂಡ್ ಬರುತ್ತೆ. ಬಟ್ ಇದು ಹೆವಿ ಪವರ್ ಇದೆ. ಇದಕ್ಕೆ ಬ್ರೋ ಇಲ್ಲಿ ಬಂದು ಇದನ್ನೊಂದು ತೋರಿಸಿ, ಬಂದು ಯಾವ ಥರ ಸೆಟಪ್ ಮಾಡಿದ್ವಿ ಅಂತ ತೋರಿಸಿ. ಇದು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಇದಕ್ಕೆ ಏನಂತಾರೆ ಮತ್ತೆ ಹೆಸರು? ಹನುಮಂತನ್ ಬಾಲ ಅಂತ ಕರೀತಾರೆ. ಅದನ್ನ ನಾವು ಜಾಯಿಂಟ್ ಮಾಡಿದ್ದೀವಿ. ಯಸ್, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಗಾಯ್ಸ್. ಬ್ರೋ ಆ್ಯಕ್ಚುಲಿ ಯಾವ ಕಡೆ ಹೋಗೋಣ? ಆಚೆ ಈ ಕಡೆ ಹೋಗೋಣ. ಎಸ್ ಓಕೆ. ಆ್ಯಕ್ಚುಲಿ ಕ್ಯಾಮ್ರಾ ಸೈಡ್ ಹೋದ್ರೆ ಒಳ್ಳೇದಿತ್ತು. ಕ್ಯಾಮ್ರಾ ಸೈಡ್ ಹೋದ್ರೆ ಕ್ಯಾಪ್ಚರ್ ಆಗಲ್ಲ. ಹಂಗಂತ್ಯಾ? ಓಕೆ, ಲೆಟ್ಸ್ ಸಿ. ಗಾಯ್ಸ್ ಓ ಸೈಡ್ ಬಾ ಕ್ಯಾಮ್ರಾದಿಂದ ಸೈಡ್ ಬಾ ಸುಜಿ ಸೈಡ್ ಬಾ.
ಗಾಯ್ಸ್ ಬನ್ನಿ 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 ನಿಲ್ಲಿ ನಿಲ್ಲಿ ನಿಲ್ಲಿ. ಓ ಹೇಳಿಲ್ಲ. ಗೈಸ್ ಆಲ್ಮೋಸ್ಟ್ ಇದು ಎಷ್ಟು ಪರ್ಸೆಂಟ್ ಇರ್ಬೋದು ಅಂದಾಜು? ಒಂದು ನನ್ನ ಪ್ರಕಾರ ಇದೊಂದು 30%. ಇದು ಗಾಯ್ಸ್ ಹೇಳಿ ನನ್ನ ಪ್ರಕಾರ ಇದು ನಾಟ್ ಫಾರ್ ಯೂಸ್. ನೋಡಿ ಇಲ್ಲಿ ಕಿತ್ತೋಗಿದೆ, ಇಲ್ಲಿ ಕಿತ್ತೋಗಿದೆ, ಬಟ್ ಆದರೂ ಆ ಪ್ರೆಷರಿಗೆ ಇದು ಬ್ರೋ ಇಲ್ಲಿ ಕಿತ್ತೋಗಿದೆ ಆ್ಯಂಡ್ ಇದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. ನನ್ನ ಪ್ರಕಾರ ಇದು 50% ಫೇಲ್. ಇಲ್ಲ, ನನ್ನ ಪ್ರಕಾರ ಇದು 30%. ಯಾಕಂತ ಹೇಳಿದ್ರೆ ಅಷ್ಟು ಪ್ರೆಷರಿಗೆ ಇದು ನನ್ನ ಪ್ರಕಾರ ಒಂದು ಜಸ್ಟ್ ಒಂದು ಡ್ಯಾಮೇಜ್ ಅಂದರೆ ಇದೊಂದು ಹೋಗಿದೆ ಬಿಟ್ಟರೆ ಇದು ಮತ್ತು ಇದು ಹೋಗಿದೆ. ಬಟ್ ಆದರೂ ಬಟ್ ಇದು ಯೂಸ್ ಬರಲ್ಲ. ಅಲ್ಲ, ಆ ಕೆಪಾಸಿಟಿ ಬಾಂಬಿಗೆ ನಾನೇನು ತಿಳ್ಕೊಂಡೆ, ಮೇಲೆ ಫುಲ್ಲು ಲೇಯರೇ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ಬಟ್ ಆದರೂ ಗಾಯ್ಸ್ 5000 4000 ನೀವು ಆನ್ಲೈನ್ ಕೊಡ್ತಾಳೋ ಕ್ರಾಕ್ಸ್ ಅಟಮ್ ಬಾಂಬ್ ಬಿಟ್ಟು ಹೊಡೆದ್ರೆ ಹಿಂಗಾಗುತ್ತೆ. ಬಟ್ ಯಾರ ಹತ್ರ ಮಾಡಲ್ಲ, ನಾವು ಒಂದು ಜಸ್ಟ್ ಇದೊಂದು ಎಕ್ಸ್ಪೆರಿಮೆಂಟ್ ಒಂದು ಹೊಸದಾಗಿ ಇರಲಿ ಅಂತ ಮಾಡಿರೋದು. ಮತ್ತು ಯಾರು ಕೂಡ ಇದನ್ನ ಎಲ್ಲೂ ಮನೆಯಲ್ಲಿ ಎಲ್ಲೂ ಅಲ್ಲಿ ಇಲ್ಲಿ ಟ್ರೈ ಮಾಡಬೇಡಿ. ಯಾರು ಮಾಡೋಕ್ಕೂ ಹೋಗಲ್ಲ, ದುಡ್ಡು ಕೊಟ್ಟು ಅಷ್ಟು ಖರ್ಚು ಮಾಡಿ ಯಾರೂ ಮಾಡಲ್ಲ, ನಮ್ಮಂತ ಹುಚ್ಚರು ಮಾಡೋದು. ಬಟ್ ಆದರೂ ಗಾಯ್ಸ್ ನೋಡಿ, ನಿಮಗೆ ಅದರಲ್ಲೂ ಕೂಡ ನೋಡಿ ಇದು ಇನ್ನೊಂದು ಲೆಗ್ಗು ವೇಸ್ಟ್ ಇದೆ, ಅದನ್ನ ಬ್ಲಾಸ್ಟ್ ಮಾಡೋಣ. ನನ್ನ ಪ್ರಕಾರ ಟ್ರೈ ನಾವು ಗ್ರೀನ್ ಅಟಮ್ ಬಾಂಬ್. ಗ್ರೀನ್ ಅಟಮ್ ಬಾಂಬಲ್ಲಿ ನೋಡೋಣ. ಇದೀಗ ನಾವು ಮಾಡಿದ್ದು ರೆಡ್ ಅಟಮ್ ಬಾಂಬಲ್ಲಿ ಬ್ಲಾಸ್ಟ್ ಮಾಡಿದ್ದು. ಇನ್ನೊಂದಿದೆ, ಅದರಲ್ಲೂ ನೋಡೋಣ. ಹೆಂಗೂ ಇದ್ರ ನಿಮಗೆ ಈಗ ರೈಟ್ ಯೂಸ್ ಮಾಡಿದ್ದೀವಲ್ಲ, ಲೆಫ್ಟ್ ಅಂತೂ ಲೆಗ್ ವೇಸ್ಟ್ ಆಗುತ್ತೆ. ಅದಕ್ಕಂತ ಹೇಳಿ ಇನ್ನೊಂದು ಗ್ರೀನ್ ಅಟಮ್ ಬಾಂಬಲ್ಲಿ ಕೂಡ ಟ್ರೈ ಮಾಡೋಣ. ಬಟ್ ನನಗೆ ಒಂದು ಹೆವಿ ಆ ಸೌಂಡಿಗೆ ಅಷ್ಟು ಪವರಿಗೆ ಏನಂತೆ ನಿಮಗೆ ಇದಾಗಿಲ್ಲ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ನೋಡಿ. ಹಲೋ ಸಬ್ಸ್ಕ್ರೈಬರ್ಸ್, ಒಂದು ಪೇರ್ ಅಂತೂ ಒಂದು ಹೋಗಿದೆ. ಈಗ ಸೆಕೆಂಡ್ ಮೇಲೆ ಆಯಿತು. ಈಗ ಬ್ರೋ green colour ಇನ್ನೊಂದೇನಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಇದೀಗ ಡ್ಯಾಮೇಜ್ ಆಗ್ಬೋದು ಅಂದಾಜು? ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ಈ ಬಾಂಬ್ ಈಗೇನು ಬ್ಲಾಸ್ಟ್ ಆಯ್ತಲ್ವಾ, ಈ ಬಾಂಬ್ ಆ್ಯಕ್ಚುಲಿ ತುಂಬ ನಾಯ್ಸ್ ಮಾಡುತ್ತೆ ಆ್ಯಂಡ್ ತುಂಬ ಡ್ಯಾಮೇಜ್ ಕ್ರಿಯೇಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವತ್ತೂ ಅಷ್ಟೇ ಸೈಜ್ ನೋಡಿ ಜಡ್ಜ್ ಮಾಡಬಾರ್ದು. ನೋಡೋಣ, ಅದು ಹೇಳಕ್ಕಾಗಲ್ಲ. ಗ್ರೀನ್ ಬಾಂಬ್ ಆ ರೆಡ್ ಬಾಂಬಿಗಿಂತನೂ ಸೌಂಡ್ ಮಾಡುತ್ತೆ ಆ್ಯಂಡ್ ಹೆವಿ ಡ್ಯಾಮೇಜ್ ಮಾಡುತ್ತೆ ಅಂತ ಅನ್ಕೊಳ್ತೀನಿ. ಗ್ರೀನ್ ಬಾಂಬು ಎಸ್, ನನ್ನ ಪ್ರಕಾರ ಈ ಡ್ಯಾಮೇಜ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಯಾಕೋ ಗ್ರೀನು ಇದ್ರದ್ದೊಂದು 10% ಡ್ಯಾಮೇಜ್ ಮಾಡುತ್ತೆ ಅಂತ. ಲೈಕ್ ಒಂದು 100ಗೆ 20% ಡ್ಯಾಮೇಜ್ ಆಗುತ್ತೆ. ನೋಡೋಣ, ಅದು ನೋಡೋಣ ಗೈಸ್, ನೋಡೋಣ. ಯಾರು ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡೋಣ. ರೆಡ್ ಅಟಮ್ ಬಾಂಬಲ್ಲಿ ಪವರ್ ಜಾಸ್ತಿ ಇದೆಯಾ, ಗ್ರೀನ್ ಅಟಮ್ ಬಾಂಬಲ್ಲಿ ಪವರ್ ಜಾಸ್ತಿ ಇದೆ ಅಂತ ನೋಡೋಣ. ಅದು ಈ ಕ್ರಾಕ್ಸ್ನ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಏನಂತಂದರೆ ಪ್ರೀವಿಯಸ್ ಟೈಮಲ್ಲಿ ನಾವು ಏನು ಮಾಡಿದ್ವಿ, ರೆಡ್ ಕಲರ್ ಬಾಂಬ್ನ ಯೂಸ್ ಮಾಡಿದ್ವಿ. ಸೊ ಈಗ ನಮ್ಮ ಹತ್ರ 2 ಗ್ರೀನ್ ಕಲರ್ ಬಾಂಬ್ ಇದೆ. ನೋಡಿ, ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ. ಮಾತ್ರ ಇದ್ರದ್ದು ಇದೇನಂತಾರೆ, ಲೆಡ್ ಅಮ್ಮ. ಹಾಂ, ಇದು ಬಾರಿ ಶಾರ್ಟ್ ಇದೆ, ಲೆಡ್ ಇದು ತುಂಬಾ ಶಾರ್ಟ್ ಇದೆ. ಇದು ಆದ ಕಾರಣ 2 ಇಟ್ಟು ಬ್ಲಾಸ್ಟ್ ಮಾಡೋಣ. 2ಕ್ಕೂ ಕೂಡ ಅಟ್ಯಾಚ್ ಮಾಡ್ತೀನಿ ವಿತ್ ಹನುಮಂತನ್ ಬಾಲ. ಬಿಕಾಸ್ GST ಬಿದ್ದಿರೋದ್ರಿಂದ ನಿಬ್ಬೆಲ್ಲ ತುಂಬಾ ಶಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹನುಮಂತನ್ ಬಾಲನ ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ನಿಬ್ಬಿಗೆ ನಮಗೆ ಟೈಮಿಂಗ್ ಸಿಗಲ್ಲ, ಅಷ್ಟು ತಿರುಗೋಷ್ಟೊತ್ತಿಗೆ ಬ್ಲಾಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹನುಮಂತನ ಬಾಲನ ಜಾಯಿಂಟ್ ಮಾಡ್ತಾ ಇದ್ದೀವಿ. ಸೊ ಚಿಕ್ಕವರಿದ್ದಾಗ ಈ ಬಾಂಬ್ನ ನಾವು ಹೊಡೆದಿದ್ದೀವಿ, ಬಟ್ ನಿಬ್ಬೆಲ್ಲ ಉದ್ದೋದ ಕೊಡ್ತಾ ಇದ್ವಿ. ಬರ್ತಾ ಬರ್ತಾ ನಿಬ್ಬೆಲ್ಲ ಕಟ್ ಮಾಡ್ತಾರೆ, ಶಾರ್ಟ್ ಆಗಿದೆ. ಏನಾಗುತ್ತಿಲ್ಲ, ಏನಿರ್ಬೋದು ಅದಕ್ಕೆ ನಿಮ್ಮ ರೀಸನ್. ಇದನ್ನ ನೆಕ್ಸ್ಟ್ ಬಾಂಬ್ ಹೊಡೆದು ಅಲ್ಲೇ ಸ್ಪಾಟ್ ಆಗಲಿ ಅಂತ. ಇನ್ನೂ ಟೈಮ್ ಇದೆ, ಇಲ್ಲೇ ಇರ್ಬೋದು. ಯಾಕಂದ್ರೆ ಹನುಮಂತನ ಬಾಲ ಸ್ವಲ್ಪ ಉದ್ದ ಇದೆ, ಅದಕ್ಕೆ ಆಗ್ತದೆ. Come on, come on, bro, come on, bro, run. ಇಲ್ಲ, run. wait. ಇಲ್ಲ. ಬ್ಲಾಸ್ಟ್ ಆಗುತ್ತೆ. ಆಕ್ಚುಲಿ ಇಂಪ್ಯಾಕ್ಟ್ ಇದು ನಾ ಹೇಳಿಲ್ಲ. ಇದು ಇಂಪ್ಯಾಕ್ಟ್ ಅಂದ್ರೆ ನೋಡಿ, 2 ಇಟ್ರೆ ಆಕ್ಚುಲಿ ನಿಮಗೆ ರೆಡ್ಗಿಂತ ಗ್ರೀನಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇರೋದು. ಸೊ ನೋಡಿ, ಮುಂಚೆ ನಿಮಗೆಲ್ಲ ಇತ್ತು. ನಾನು ಹೇಳಿದೆ ಸೈಜ್ ನೋಡಿ ಯಾರನ್ನೂ ಅಳಿಬಾರ್ದು. ಸಣ್ಣದಾದ್ರೂ ಸೌಂಡ್ ಜಾಸ್ತಿ, ಎಫೆಕ್ಟ್ ಜಾಸ್ತಿ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ನೋಡಿ ಗೈಸ್. ಇದು ಫಸ್ಟಿಗೆ ನಾವು ಬ್ಲಾಸ್ಟ್ ಮಾಡಿದ್ದು. ಇದು ಸೈಜ್ ದೊಡ್ಡದಿತ್ತು, ರೆಡ್ ಕಲರಲ್ಲಿ. ಸ್ವಲ್ಪ ನಾವು ಎಕ್ಸ್ಪೆಕ್ಟೇಷನ್ ಇದ್ದಿತ್ತು ಇದು ಜಾಸ್ತಿ ಇಂಪ್ಯಾಕ್ಟ್ ಕೊಡುತ್ತೆ ಅಂತ.
ಬಟ್ ನಾವು ರೆಗ್ಯುಲರ್ ಗ್ರೀನ್ ಸಿಗುತ್ತಲ್ಲ, ಏನು ಉಳ್ದಿಲ್ಲ ಇದಾದ್ರೆ ಒಂದು ಆಲ್ಮೋಸ್ಟ್ 80% ಗೋನ್ ಇದರಲ್ಲಿ. ಬಟ್ ನನ್ನ ಪ್ರಕಾರ ಒಂದಿಟ್ಟಿದ್ರೆ ಇಷ್ಟು ಇದಾಗ್ತಿರ್ಲಿಲ್ಲ, ಅದು ಸಣ್ಣ ಸಣ್ಣದು 2 ಇಟ್ಟಿದ್ವಿ. ಸೊ ಹಂಗಾಗಿ ಅದು 2 ಇದಾಗಿದೆ ಅಂದ್ರೆ ಇಷ್ಟು ಇಂಪ್ಯಾಕ್ಟ್ ಆಗಿದೆ. ಮೇಬಿ ಇದು ಒಂದು ಜಸ್ಟ್ ಒಂದು ಸಣ್ಣ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಅದನ್ನ ಕ್ರಾಕ್ಸ್ ಜೊತೆ ಮಾಡಿದ್ದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇದನ್ನ ಯಾರು ನೀವು ಮನೇಲೆಲ್ಲ ಟ್ರೈ ಮಾಡಬೇಡಿ. ಸೊ ಲಾಸ್ಟ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಬಿಡಲ್ಲ. ಯಾಕೆ ಬಿಡಲ್ಲ ಅಂದ್ರೆ ನಾ 3-4 ಸಾವಿರ ಕ್ರಾಕ್ಸ್ ತೆಗೆದು ಮಾಡಬೇಡಿ. ಸೊ ಇಲ್ಲಿಗೆ ಈ ವಿಡಿಯೋನ, ಇದೊಂದು ಸಣ್ಣ ಎಕ್ಸ್ಪೆರಿಮೆಂಟ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಾರಿ ನಮ್ಮ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ರೈಸ್ ಇನ್ನೊಂದೇನಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಥರ ಅಪ್ಕಮಿಂಗ್ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ವಿಡಿಯೋ ಮತ್ತು ಒಳ್ಳೊಳ್ಳೆ ಲಾಗ್ನ ಕೊಡೋಕ್ಕೆ ನಮಗೂ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಏನು ಮಾಡ್ತೀರಾ? ನೆಕ್ಸ್ಟ್ ವಿಡಿಯೋ ನೋಡೋಣ. ಇದಕ್ಕೆ ಎಷ್ಟು ಲೈಕ್ಸ್, 100 ಲೈಕ್ಸ್ ಬಿದ್ರೆ ಬ್ರೋ ಏನಾದ್ರು ದೊಡ್ಡ ಯೂನಿಕ್ ಆಗಿ ಮಾಡೋಣ. ಕುದಿಯೋ ಎಣ್ಣೆ ಹಾಕ್ತೀರಾ? ಹಾಕ್ತೀರಾ? ನೋಡೋಣ, ಟ್ರೈ ಮಾಡೋಣ. ಹಾಕ್ತೀರಾ? ನೆಕ್ಸ್ಟ್ ನೆಕ್ಸ್ಟ್ ಒಂದು ಸೇಫ್ಟಿ ಶೂ ಇದೆ ಗಾಯ್ಸ್, ಅಂದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸೇಫ್ಟಿ ಶೂ, ಅದ್ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.